ಬೆಂಗಳೂರಲ್ಲಿ ಕೆರೆ ಒತ್ತುವರಿದಾರರ ವಿರುದ್ಧ ಕೂಡ ಜಿಬಿಎ ಈಗ ಸಮರವನ್ನ ಸಾರಿದೆ. ಕೋಗಿಲು ಲೇಔಟ್ ಹಾಗೆ ತಣಿಸಂದ್ರದ ಬಳಿ ಸಾರಾಯಿ ಪಾಳ್ಯದಲ್ಲಿ ಅಕ್ರಮ ಒತ್ತುವರಿ ತೆರವನ್ನ ಈಗಾಗಲೇ ತೆರವು ಮಾಡಲಾಗಿದೆ. ಇದರ ನಡುವೆ ಈಗ ಕೆರೆಗಳ ಒತ್ತುವರಿದಾರರ ವಿರುದ್ಧ ಜಿಬಿಎ ಸಮರವನ್ನ ಸಾರಿದ್ದು, ಕೆರೆಗಳ ಕಬಳಿಕೆದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಜಿಬಿಎ. ಒತ್ತುವರಿಯಾದ ಜಾಗವನ್ನ ಮುಲಾಜಿಲ್ಲದೆ ತೆರವು ಮಾಡಬೇಕು ಅಂತ ಜಿಬಿಎಗೆ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಆಯುಕ್ತರಿಗೂ ಕೂಡ ಖಡಕ್ ಸೂಚನೆಯನ್ನ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರವಾನಿಸಿದ್ದಾರೆ. ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡ ಎಲ್ಲ ಸ್ಥಳವನ್ನ ತೆರವು ಮಾಡಿ ಕಾರ್ಯಾಚರಣೆ ಮಾಡಿ ಅಂತ ಆದೇಶವನ್ನ ನೀಡಿದ್ದಾರೆ. ಸಭೆ ಮಾಡಿ ನಗರ ಪಾಲಿಕೆಗಳ ಅಧಿಕಾರಿಗಳಿಗೆ ಜಿಬಿಎ ಸೂಚನೆಯನ್ನ ನೀಡಿರುವಂಥದ್ದು. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ಮೂಲಕ ಈ ಸೂಚನೆ ಎಲ್ಲ ಪಾಲಿಕೆಯ ಆಯುಕ್ತರಿಗೂ ರವಾನೆ ಆಗಿದೆ. ನ್ಯೂಸ್ ರೂಮಿಂದ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ರಘುಪಾಲ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಘುಪಾಲ್, ಒಂದ್ ಕಡೆ ಕೋಗಿಲು ಲೇಔಟ್, ಮತ್ತೊಂದು ಕಡೆಗೆ ಥಣಿಸಂದ್ರದ ಸಾರಾಯಿ ಪಾಳ್ಯ, ಇಲ್ಲಿ 2 ಕಡೆಗಳಲ್ಲೂ ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳನ್ನ ತೆರವು ಮಾಡಿದ್ರು. ಇದೀಗ ಕೆರೆ ಒತ್ತುವರಿ ಜಾಗವನ್ನ ಕೂಡ ತೆರವು ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಯಾವ್ಯಾವ ಕೆರೆಗಳ ಹತ್ರ ಒತ್ತುವರಿ ಆಗಿದೆ ಏನು ಅಂತೇಳಿ ಎಲ್ಲ ಪಟ್ಟಿಯನ್ನ ಮಾಡಿಕೊಂಡು ರೆಡಿ ಆಗಿದೆಯಾ ರಘುಪಾಲ್? ನವೀನ್, ಖಂಡಿತವಾಗ್ಲೂ ಇಷ್ಟು ದಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿರುವಂತಹ ಅನಧಿಕೃತ ಕಟ್ಟಡಗಳು, ಅನಧಿಕೃತವಾಗಿ ರಾಜಕಾಲುವೆಗಳ ಮೇಲೆ, ಬಫರ್ ಝೋನ್ಗಳ ಮೇಲೆ ನಿರ್ಮಾಣ ಆಗಿರುವಂತಹ ಕಟ್ಟಡಗಳನ್ನು ತೆರವು ಮಾಡುವಂತಹ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ರು. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಜಿಬಿಎ ಅಧಿಕಾರಿಗಳು ಇದೀಗ ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ 5 ನಗರ ಪಾಲಿಕೆಗಳ ವ್ಯಾಪ್ತಿನಲ್ಲಿ ಸುಮಾರು 210 ಕೆರೆಗಳಿರುವಂಥದ್ದು. ಈ 210 ಕೆರೆಗಳಲ್ಲಿ ಬಹುತೇಕ ಕೆರೆಗಳು ಒತ್ತುವರಿ ಆಗಿರುವಂಥದ್ದು, ಭೂಮಾಲೀಕರಿಂದ ಜೊತೆಗೆ ಬಿಲ್ಡರ್ಗಳಿಂದ ಕಬಳಿಕೆ ಆಗಿರುವಂತಹ ಮಾಹಿತಿ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು 5 ನಗರ ಪಾಲಿಕೆಗಳ ಆಯುಕ್ತರು ಜೊತೆಗೆ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸರ್ವೆಯನ್ನ ಮಾಡಿಸ್ತಿರುವಂಥದ್ದು. ಈಗಾಗಲೇ ಸರ್ವೆ ಕೂಡ ಮುಂದುವರೆದಿದೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಕೆರೆಗಳ ಕಬಳಿಕೆ ಆಗಿದೆ, ಎಲ್ಲೆಲ್ಲಿ ಕೆರೆ ಜಾಗದ ಬಫರ್ ಝೋನ್ಗಳು ಕಬಳಿಕೆ ಆಗಿದೆ, ಇದೆಲ್ಲವನ್ನ ಕೂಡ ಸರ್ವೆ ಮಾಡಿ ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಮಾರ್ಕಿಂಗ್ ಮಾಡಿದಂತಹ ವರದಿಯನ್ನ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರಿಗೆ ಕಂದಾಯ ಅಧಿಕಾರಿಗಳು ನೀಡಲಿದ್ದಾರೆ. ಅದಾದ ನಂತರದಲ್ಲಿ ಮಹೇಶ್ವರ್ ರಾವ್ ಅವರ ಸೂಚನೆಯಂತೆ ಇದೀಗ ನಗರದಾದ್ಯಂತ ಜೆಸಿಬಿಗಳು ಗರ್ಜಿಸೋದಕ್ಕೆ ಈಗ ಸದ್ಯದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿರುವಂಥದ್ದು. ಯಾವುದೇ ಪ್ರಭಾವಕ್ಕೆ ಮಣಿಯದೆ, ಯಾವುದೇ ಮುಲಾಜಿಗೆ ಮಣಿಯದೆ ಬೆಂಗಳೂರಿನ ವ್ಯಾಪ್ತಿನಲ್ಲಿರುವಂತಹ ಪ್ರತಿಯೊಂದು ಕೆರೆಗಳನ್ನು ರಕ್ಷಿಸುವಂತಹ ಕೆಲಸಕ್ಕೆ ಈಗ ಜಿಬಿಎ ಮುಂದಾಗಿರುವಂಥದ್ದು. ಯಾಕಂದರೆ ಬಹುತೇಕ ಕೆರೆಗಳು ಒತ್ತುವರಿಯಾದಂತಹ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಈ ಒಂದು ಇಶ್ಯೂ ರೈಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಮಳೆಗಾಲ ಮುಗಿದಿದೆ. ಇನ್ನೇನು ಬೇಸಿಗೆ ಮುಗಿದು ಮತ್ತೆ ಮಳೆಗಾಲ ಬರುವಷ್ಟರೊಳಗೆ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಕೆರೆಗಳು ಒತ್ತುವರಿಯಾಗಿದೆ ಅದೆಲ್ಲವನ್ನ ಕೂಡ ತೆರವು ಮಾಡಿ ಸುಗಮವಾಗಿ ಮಳೆ ನೀರು ಹರಿದು ಹೋಗಬೇಕು, ಜೊತೆಗೆ ಎಲ್ಲೂ ಕೂಡ ಪ್ರವಾಹ ಆಗಬಾರ್ದು, ಅದೆಲ್ಲವನ್ನ ತಡೆಗಟ್ಟಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನ ಈಗ ಜಿಬಿಎ ಇಟ್ಕೊಂಡಿರುವಂಥದ್ದು. ಅದೇ ಕಾರಣಕ್ಕೋಸ್ಕರವಾಗಿ ಕಮಿಷನರ್ ಪ್ರಮುಖ ಸಭೆಗಳನ್ನು ನಡೆಸಿ ಆಯಾ ವ್ಯಾಪ್ತಿನಲ್ಲಿರುವಂತಹ, ಫಾರ್ ಎಕ್ಸಾಂಪಲ್ ಈಗ ಪೂರ್ವ ನಗರ ಪಾಲಿಕೆ, ಪಶ್ಚಿಮ ನಗರ ಪಾಲಿಕೆ, ಉತ್ತರ ನಗರ ಪಾಲಿಕೆ, ದಕ್ಷಿಣ ನಗರ ಪಾಲಿಕೆ ಹಾಗೂ ಕೇಂದ್ರ ನಗರ ಪಾಲಿಕೆನಲ್ಲಿರುವಂತಹ ಆಯಾ ಆಯುಕ್ತರಿಗೆ ಜೊತೆಗೆ ಆಯುಕ್ತರ ಅಡಿ ಕೆಲಸ ಮಾಡುವಂತಹ ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನು ರವಾನಿಸಿರುವಂಥದ್ದು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾರೇ ಪ್ರಭಾವಿಗಳಿದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ, ಯಾರೇ ಒತ್ತುವರಿ ಮಾಡಿದ್ರು ಕೂಡ ಯಾವುದನ್ನು ಕೂಡ ಬಿಡಬಾರ್ದು. ಅದು ನಿಯಮಾನುಸಾರವಾಗಿ ಆ ಒತ್ತುವರಿ ಜಾಗ ಮಾರ್ಕಿಂಗ್ ಆಗಬೇಕು. ಮಾರ್ಕಿಂಗ್ ಆದಂತಹ ಜಾಗವನ್ನು ತೆರವು ಮಾಡುವಂತಹ ಕೆಲಸ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ಅವರು ನೀಡಿರುವಂಥದ್ದು. ನವೀನ್, ರಘು, ಇದು ಬಿಬಿಎಂಪಿ ಅಂತ ಇದ್ದಾವಾಗ ಇಷ್ಟು ಚುರುಕಾಗಿ ಕೆಲಸ ನಡೀತಾ ಇರಲಿಲ್ಲ. ಜಿಬಿಎ ಆಗಿ 5 ಪಾಲಿಕೆಗಳನ್ನಾಗಿ ವಿಭಾಗಿಸಿದ ನಂತರ ಇದಕ್ಕೆಲ್ಲ ಚುರುಕು ಸಿಕ್ಕಿದೆ. ಒಂದು ರೀತಿಯಲ್ಲಿ ಪೇಸನ್ನು ಪಡೆದುಕೊಂಡಿದೆ ಈ ತೆರವು ಕಾರ್ಯಾಚರಣೆ ಇರ್ಬೋದು ಅಥವಾ ಒತ್ತುವರಿ ತೆರವು ಮಾಡೋದಿರ್ಬೋದು. ಈ ಥರದ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಸ್ಪೀಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈಗ ಇದು ಸುಲಭ ಆಗಿರೋದ್ರಿಂದ ಇಷ್ಟೊಂದು ಸ್ಪೀಡಾಗಿ ಕೆಲಸ ನಡೀತಾ ಇದೆಯಾ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಇದ್ರ ಹಿಂದೆ? ನವೀನ್, ಕಾರಣ ಏನಂದ್ರೆ ಕಳೆದ ಮಳೆಗಾಲದಲ್ಲಿ ನೋಡಬಹುದು ಬಹುತೇಕ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿತ್ತು. ಒಂದು ನಗರದ ಜನ ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ಏನಂದ್ರೆ ಅಧಿಕಾರಿಗಳು ಮಳೆಗಾಲದಲ್ಲಿ ಮಾತ್ರ ಒತ್ತುವರಿ ಆಗಿರುವಂಥದ್ದನ್ನ, ಕಬಳಿಕೆ ಆಗಿರುವಂಥದ್ದನ್ನ ತೆರವು ಮಾಡೋದಕ್ಕೆ ಬರ್ತಾರೆ, ಉಳಿದ ಸಮಯದಲ್ಲಿ ಯಾಕೆ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿತ್ತು. ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಆ ಮಳೆಗಾಲವನ್ನು ನಿರ್ವಹಣೆ ಮಾಡುವಲ್ಲೂ ಕೂಡ ಹಿಂದಿನ ಬಿಬಿಎಂಪಿ ಕೂಡ ಎಡವಿತ್ತು. ಜೊತೆಗೆ ಆ ಬಿಬಿಎಂಪಿಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು
ಬರುವಂಥ ಕೆಲಸ ಆಗಿತ್ತು. ಇದೀಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ GBAಗೆ ಚುನಾವಣೆ ಕೂಡ ಆಗಲಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ನಗರದಲ್ಲಿ ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ಜನಸಾಮಾನ್ಯರು ವಾಸ ಮಾಡೋದಕ್ಕೆ ಏನೆಲ್ಲ ಮೂಲ ಸೌಕರ್ಯಗಳು ಬೇಕಾಗುತ್ತೆ, ಜೊತೆಗೆ ಯಾವ ರೀತಿಯಾಗಿ ನಾವು ಮುಂದಿನ ಮಳೆಗಾಲದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅದೆಲ್ಲವನ್ನ ಕೂಡ ಈಗ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಸರ್ಕಾರ ಮತ್ತೆ GBA ಮುಂದೆ ಇರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ವಿಚಾರಗಳನ್ನು ಸರ್ಕಾರ ಮತ್ತು GBA ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈ ಒತ್ತುವರಿ ಕಬಳಿಕೆ ಈ ಎಲ್ಲವನ್ನ ಕೂಡ ತೆರವು ಮಾಡೋದಕ್ಕೆ ಈಗ ಮುಂದಾಗ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಘುಪಾಲ್ ಡೀಟೇಲ್ಸ್ಗೆ.